ನಾನು ಹೇಳಿದ್ನಲ್ಲ ಚೀಲದಲ್ಲಿ ಬಿಟ್ಟೋದ್ರೆ ಗಾಡಿಯಲ್ಲಿ ಎತ್ಕೊಂಡು ಬಂದು ಅಂತ. ಅವನೇ ಇವನು ಹುಡುಗ. ಇವನಿಗೆ ರಾಮು ಅಂತ ಹೆಸರಿಟ್ಟಿದ್ದೀನಿ. ನೋಡಿ ನಮ್ಮ ಬಾಲಾಜಿ ಜೊತೆ ಆಟ ಆಡ್ಸೋದು. ಬಲ ತೀಟೆ ಹೊಟ್ಟೆ ಉರಿ ಬಂದ್ಬಿಡ್ತೀವಳು ಅಲ್ಲೋಡಮ್ಮ. ಸೀತಾ ಅವಳು ಸೀತೆಗೆ ಹೊಟ್ಟೆ ಉರಿ ಇವ್ರ ಜೊತೆ ಆಡ್ತಾ ಇರೋದಕ್ಕೆ. ಬಲ ತೀಟೆ ಅಂದರೆ ತೀಟೆ ಇವನು. ರಾಮು ಸೀತೆಂಗೆ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ನೋಡಿ. ಅವಳು ಹೋಗ್ತಿದ್ದಾಳೆ. ಸೊ ಅವ್ರು ಬಿಟ್ಟೋದ್ರು ಅಂತ ನಾನು ಎಲ್ಲೂ ಬಿಡೋಕ್ಕಾಗಲ್ಲ. ಹಾಗಾಗಿ ಆಚೆ ಅಂತೂ ಬಿಡೋಕ್ಕಾಗಲ್ಲ. ಯಾಕೆಂದ್ರೆ ಯಾವುದೇ ಟೂ ವೀಲರ್ ನೋಡಿದ್ರು ಅವ್ನು ಅಟ್ಟಾಡ್ಸ್ಕೊಂಡು ಹೋಗ್ತಾನೆ, ಯಾವುದೇ ಜನ ನೋಡಿದ್ರು ಓಡಿಸ್ಕೊಂಡು ಹೋಗ್ತಾನೆ. ಸರಿ ಅದಕ್ಕೆ ಬೇಡ ಅಂತೇಳಿ ಗೇಟ್ ಒಳಗಡೆ ಇಡ್ತಾನೆ. ನಾನು ಬರುವಾಗ ಕರ್ಕೊಂಬರ್ತೀನಿ. ಮತ್ತು ಇವಾಗ ವಾಪಸ್ ಇನ್ನು ಊಟ ಹಾಕ್ಬೇಕಲ್ಲ ಮಕ್ಕಳಿಗೆ, ವಾಪಸ್ ಅವನ್ನ ಕರ್ಕೊಂಡು ಹೊಟ್ಟೋಗ್ತೀನಿ. ಮತ್ತು ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತಾನೆ. ಅದೇ ಹೇಳೋದು, ಅವ್ರಿಗೆ ಯಾವುದರಿಂದ ನೋವಾಗಿರುತ್ತೋ ಅದನ್ನು ಖಂಡಿತ ಅವರು ಮರೆಯಲ್ಲ. ಅದಕ್ಕೆ ಅವರು ಗಾಡಿಗಳಿಂದ ಓಡೋದು ಎಲ್ಲ ಮಾಡೇ ಮಾಡ್ತಾರೆ. ಮತ್ತು ಭಯ ಆ ಥರ ಕಟ್ಕೊಂಡು ಎತ್ಕೊಂಬಂದು ಬಿಸಾಕ್ ಹೋದಾಗ ಅವ್ರಿಗೆ ಖಂಡಿತ ಭಯ ಆಗುತ್ತೆ. ನೋಡಿ ರಾಮ ನೋಡಿ ಈ ಥರ ಅವರು ನಮ್ಮ ಏರಿಯಾದಲ್ಲಿ ಇರೋರೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರ ಪರಿಚಯದವ್ರೆ. ನೋಡಿ ಈ ಥರ ಅವ್ರಿಗೆ ಭಯ, ಗಾಡಿ ನೋಡಿದ್ರೇ ಭಯ. ಯಾಕೆ ಅಂದರೆ ಅವ್ರು ಗಾಡಿಯಿಂದ ಎತ್ಕೊಂಬಂದು ರಾಮ ಅವ್ರ ಗಾಡಿಯಿಂದ ನೋಡಿ, ಗಾಡಿಯಿಂದ ಬಿಟ್ಟರೆ ಗಾಡಿಯಿಂದನೇ ನೋಡಿ ಈ ಥರ ಭಯ ಆಗುತ್ತೆ. ಯಾಕೆ ನಮ್ಮ ಮಕ್ಳು ಯಾರು ಹಂಗೆಲ್ಲ ಗಾಡಿಗಳಿಂದ ಎಲ್ಲ ಓಡಲ್ಲ. ಇವನಿಗೆ ಅದರಿಂದನೇ ಆಪತ್ತು ಬಂದಿರೋದು, ಅದರಿಂದ ನೋವಾಗಿದೆ ಮತ್ತು ಅದರಿಂದ ಅವನಿಗೆ ಭಯ ಬಂದಿದೆ. ಹಾಗಾಗಿ ಗಾಡಿಗಳು ನೋಡಿದ್ರೆ ಓಡಿಸ್ಕೊಂಡು ಹೋಗ್ತಾನೆ ಮತ್ತು ವಾಪಸ್ ಬರ್ತಾನೆ. ಬಟ್ ಅದು ತಪ್ಪು. ನಾನು ಅದು ಹೇಳ್ಕೊಡ್ಬೇಕು. ಸ್ವಲ್ಪ ಇನ್ನೂ ಚಿಕ್ಕದಲ್ಲ ಅಂತ ಸುಮ್ಮನೆ ಇದ್ದೀನಿ. ಸ್ವಲ್ಪ ಹೋಗ್ತಾ ಹೋಗ್ತಾ ನಾನು ಎದುರಿಸ್ತಾ ಇರ್ತೀನಿ ಆ ಥರ ಮಾಡಿದಾಗೆಲ್ಲ. ಸೀತನ ಜೊತೆ ಆಡೋದು ನೋಡು. ರಾಮು ಅಂತ ಹೆಸರಿಟ್ಟಿದ್ದೀನಿ ಅವ್ನಿಗೆ ಸೆಟ್ ಆಗ್ತಿಲ್ಲ. ರಾಮು ಅಂತ ಬೇರೆ ಏನಾದರೂ ಇಡಬೇಕು. ಸೀತು ಯಾರಮ್ಮ? ಸೀತಮ್ಮ ಅವಳು ನಮ್ಮ ಸೀತಾ. ರಾಮ ಸೀತಾ ಬೈಲಿ ಆಡಲ್ವಾ? ಆಡು ರಾಮು ಜೊತೆ ಆಡು. ಆಡೆ ಸೀತೆಂಗೆ ಅದೆಲ್ಲ ಇಷ್ಟ ಆಗಲ್ಲ. ಅವಳು ತುಂಬ ಇದು. ತೀತಮ್ಮ ಆಡಿಸ್ಬಾರ್ದು ಅಣ್ಣ, ರಾಮನ ಆಡಿಸ್ಬಾರ್ದು. ಅಮ್ಮನ ಚಪ್ಪಲಿನ ಬಿಡಲ್ಲ, ಕಿತ್ಕೊಂಡು ಓಡೋಗ್ಬಿಡ್ತಾನೆ. ಅಲ್ಲಿ ನೋಡಿ ಆಟ. ಅವನಿಗೆ ಬೆನ್ನ ಮೇಲೆ ಸ್ವಲ್ಪ ಗಾಯ ಇದೆ, ಅದಕ್ಕೆ ಔಷಧಿ ಕೊಡ್ತಾ ಇದ್ದೀನಿ. ಒಂಥರ ಏನೋ ಸ್ಕಿನ್ ಇನ್ಫೆಕ್ಷನ್ ಥರ ಆಗಿದೆ. ರಾಮು ಸೀತಾ ಏನದು ಕಡ್ಡಿ?